ಪರಿಹಾರ ಸರ್. ನಿನ್ನೆ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದಿದೆ ಸರ್. ಇನ್ನೂ ಒಂದು ವಾರ ಗಡುವು ಕೇಳಿದೆ ಕೇಂದ್ರ ಸರ್ಕಾರದಿಂದ. ನೋಡಿ, ನಾವು ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟೊಂದು ಭೀಕರವಾದ ಬರಗಾಲ ಬಂದಿರಲಿಲ್ಲ. ಇಡೀ ರಾಜ್ಯದಲ್ಲಿ 226 ತಾಲೂಕನ್ನು ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡ್ತು. ಅಂಥ ಪರಿಸ್ಥಿತಿಯಲ್ಲಿ ಯಾವುದೇ ಕೇಂದ್ರ ಸರ್ಕಾರ ಒಂದು ರಾಜ್ಯ ಸರ್ಕಾರಕ್ಕೆ ಸಹಾಯ ಹಸ್ತವನ್ನು ಕೊಡ್ತಕ್ಕಂಥದ್ದು, ಒಂದು ಕಾನೂನಿನ ಚೌಕಟ್ಟಿನಲ್ಲಿ, ಎರಡು ಮಾನವೀಯತೆ ದೃಷ್ಟಿಯಲ್ಲಿ ಮತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಪರಸ್ಪರ ನಾವು ಆಡಳಿತ ಮಾಡುವಾಗ ಇದನ್ನು ಪ್ರತಿಯೊಬ್ಬ ಭಾರತೀಯನೂ ಕೂಡ ಅಪೇಕ್ಷೆ ಪಡ್ತಾರೆ. ಅಂಥದ್ರಲ್ಲಿ ನಾವು ಮನವಿಯನ್ನು ಕೊಟ್ಟು ಸುಮಾರು 18,000 ಕೋಟಿ ಕೊಡಿ ಅಂತ ಕೇಳಿದ್ದು. ಆಯ್ತಪ್ಪ, 18,000 ಕೋಟಿ ಕೊಡೋಕ್ಕಾಗೋದಿಲ್ಲ, ನಾವು ಒಂದು 5,000 ಕೋಟಿ ಕೊಡ್ತೀವಿ ಅಂತ ಏನಾದರೂ ಹೇಳ್ಬೋದಿತ್ತು, ಕೊಡ್ಬೋದಿತ್ತು. ಅದನ್ನೂ ಮಾಡಲಿಲ್ಲ. ನಂತರ ನಾವು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದೆವು. ನಮಗೆ ಕೇಂದ್ರ ಕೊಡಬೇಕಾದಂಥ ಹಣ ಕೊಡ್ತಾ ಇಲ್ಲ ಅಂಥೇಳಿ ಪ್ರತಿಭಟನೆ ಮಾಡಿದ್ವು. ಅದಕ್ಕೂ ಸೊಪ್ಪು ಹಾಕಲಿಲ್ಲ. ಆಮೇಲೆ ಇತಿಹಾಸದಲ್ಲೇ ಬಹುಶಃ ಪ್ರಥಮ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಕ್ಕಂಥದ್ದು ಪ್ರಥಮ ಬಾರಿಗೆ ಆಗಿರುವಂಥದ್ದು. ಅದು ನಾವೊಬ್ಬರೇ ಅಲ್ಲ, ಯಾರೋ ಕೇರಳ ಹೋಗಿದ್ದಾರೆ, ತಮಿಳುನಾಡು ಹೋಗಿದ್ದಾರೆ, ನಾವು ಹೋಗಿದ್ದೇವೆ. ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ನವರು ಕೇಸನ್ನು ತಗೊಂಡು ಹಿಯರ್ ಮಾಡಿ ಈ ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು, ಆದಷ್ಟು ಬೇಗ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳುವಾಗ ಅಲ್ಲಿದ್ದ ಅಡ್ವೊಕೇಟ್ ಜನರಲು, ಸಾಲಿಸಿಟರ್ ಜನರಲ್ ಯಾರೋ ಇದ್ದಾರಲ್ಲ, ಅವರು ಹೇಳಿದ್ದಾರೆ ಒಂದು ವಾರದೊಳಗಾಗಿ ಕೊಡಬೇಕು ಅಂತ ಹೇಳಿದಾಗ ಸಹಮತಿಯನ್ನು ವ್ಯಕ್ತ ಮಾಡಿದ್ದಾರೆ. ಈಗ ಅವ್ರು ಕೊಡಬೇಕು, ಒಂದು ವಾರದೊಳಗಾಗಿ ನಮಗೆ ಬಿಡುಗಡೆ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆ ಅದನ್ನು ಬಿಡುಗಡೆ ಮಾಡಲಿ. ನಾವು ಕೇಳಿದ್ದೀವಿ 18,000 ಕೋಟಿ ಬಿಡುಗಡೆ ಮಾಡಲಿ. ಅದಕ್ಕಾಗಿ ಇವತ್ತು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ. ಒಂದು ವಾರ ಕಾಯ್ಬೋದಿತ್ತ ಅಂತ ಸರ್? ಇಲ್ಲ, ಅದು ಒಂದಿಷ್ಟು ಪ್ರೆಷರ್ ಬೀಳಬೇಕಲ್ಲ ಕೇಂದ್ರ ಸರ್ಕಾರ. ಅದಕ್ಕೂ ಮಾಡಿ ಸ್ಪಂದಿಸಲಿಲ್ಲ ಅಂತ ಹೇಳಿದರೆ ಸಾರ್ವಜನಿಕವಾಗಿ ಗೊತ್ತಾಗಲಿ ಜನರಿಗೂ ಕೂಡ ಅಂತ ಹೇಳಿ ಮಾಡಿದ್ದಾರೆ. ಅದು ಈಗ CID ಗೆ ವಹಿಸಿದ್ದೇವೆ, ಅವರು ತನಿಖೆ ಮಾಡ್ತಾರೆ. ಅದಕ್ಕೆ ಸಮಯನೂ ನಿಗದಿ ಮಾಡಿದ್ದೇವೆ. 10-12 ದಿವಸದೊಳಗಾಗಿ ತನಿಖೆ ಮಾಡಿ ವರದಿಯನ್ನು ಒಪ್ಪಿಸಬೇಕು ಅಂತೇಳಿ CID ಅವರಿಗೆ ಒಪ್ಪಿಸಿದ್ದೇವೆ. ನಿನ್ನೆನೇ CID ಟೀಮ್ ಹೋಗಿದೆ ಅಲ್ಲಿಗೆ, ಅವರು ಕೆಲಸ ಪ್ರಾರಂಭ ಮಾಡ್ತಾರೆ. ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಬರ್ತಿದ್ದಾರೆ ಪ್ರಚಾರಕ್ಕೆ. ಚಿತ್ರದುರ್ಗಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೂ ಬರ್ತಾ ಇದ್ದಾರೆ. ಅವರು ನಮ್ಮ ಪ್ರತಿಷ್ಠಿತ ನಾಯಕರಲ್ಲಿ ಅವರು ಒಬ್ಬರು ಇದ್ದಾರೆ. ಹಾಗಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ತಂದಿದೆ. ಸ್ವಾಭಾವಿಕವಾಗಿ ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಹೋಲ್ತಾರೆ ಅಂಥೇಳಿ ಏನು ಮಾತುಗಳಿದ್ದಾವೆ. ಮಹಿಳೆಯರಿಗೆ ವಿಶೇಷವಾಗಿ ಒಂದು ಆಕರ್ಷಣೀಯವಾಗಿ ಇರ್ತದೆ. ಹಾಗಾಗಿ ಭಾಳ ಸಂತೋಷ ಅವರು ಬರ್ತಾ ಇರ್ತಕ್ಕಂಥದ್ದು. ಸರ್, CETದೊಂದು ತುಂಬ ಗೊಂದಲ ಆಗಿದೆ. ಯಾಕಂದರೆ CETದು 68 ವಿಚಾರಗಳು ಔಟ್ ಆಫ್ ಸಿಲೆಬಸ್ ಇದೆ ಅನ್ನೋಂಥದ್ದು ಪ್ರಶ್ನೆಗಳು. ನನಗೆ ಸಂಪೂರ್ಣವಾದಂಥ ಮಾಹಿತಿ ಅದರ ಬಗ್ಗೆ ಇಲ್ಲ. ಆದರೆ CETಯನ್ನು ಭಾಳ ಎಚ್ಚರಿಕೆಯಿಂದ ನಡೆಸಬೇಕು. CET ನಾನು ಕೂಡ 5 ವರ್ಷ CETಯನ್ನು ನಡೆಸಿದ್ದೇನೆ. ಯಾವುದೇ ಗೊಂದಲ ಇಲ್ಲದೆ ಒಂದು ವರ್ಷವೂ ಕೂಡ ಯಾವತ್ತೂ ಕೂಡ ಈ ರೀತಿ ಗೊಂದಲ ಆಗಿರಲಿಲ್ಲ. ಹಾಗಾಗಿ CET ಮಾತ್ರ ಭಾಳ, ಯಾಕೆಂದರೆ ಮಕ್ಕಳ ಭವಿಷ್ಯ ಅದರಲ್ಲಿ ಇದೆ. ಯಾರೋ ಒಬ್ಬರು 50 ಮಾರ್ಕ್ಸು ಜಾಸ್ತಿ ತೊಗೊಂಡ್ರೆ, 10 ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ, ಅಥವಾ ಫಸ್ಟ್ ಕ್ಲಾಸ್ ಬಂದರೆ, ಅಥವಾ ರ್ಯಾಂಕಿಂಗಲ್ಲಿ ಮೇಲೆ ಬಂದರೆ ಅವರಿಗೆ ಅನೇಕ ಅವಕಾಶಗಳು ಸಿಗುತ್ತೆ. CETಯಲ್ಲಿ ಪಾಸಾದವು ರ್ಯಾಂಕಿಂಗ್ ಚೆನ್ನಾಗಿದ್ದರೆ ಅವರಿಗೆ ಮೆಡಿಕಲ್ ಸಿಗ್ಬೋದು, ಇಂಜಿನಿಯರಿಂಗ್ ಸಿಗ್ಬೋದು, ಅಥವಾ ಬೇರೆ ಬೇರೆ ಕೋರ್ಸ್ಗಳಿಗೂ ಸಿಗ್ಬೋದು. ಆ ರೀತಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಕರ್ನಾಟಕದಲ್ಲಿ ನಾವು ಬೆಳೆಸಿದ್ದೇವೆ. ಅದನ್ನು ಚೆನ್ನಾಗಿ ನಡೆಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.